Preschool Check. ನಮಸ್ಕಾರ, S18 ವಾರ್ತೆಗಳಿಗೆ ಸ್ವಾಗತ. ನಾನು ಕವಿತಾ. ಮೊದಲಿಗೆ ಹೆಡ್ಲೈನ್ಸ್. ತಾಲೂಕು ಕೆಡಿಪಿ ಸಭೆ, ಬಿತ್ತನೆ ಬೀಜ ಗೊಬ್ಬರ ಕೊರತೆಯಾಗದಂತೆ ನಿಗಾ ವಹಿಸಿ ದದ್ದಲ್ ಬಸನಗೌಡ. ವಿದ್ಯಾರ್ಥಿನಿ ಅನುರಾಧ ಸಾವಿಗೆ ಕಾರಣವಾದ ಆರೋಪಿಗೆ ಕಠಿಣ ಶಿಕ್ಷೆ ವಿಧಿಸಲು ರತ್ನಮ್ಮ ಆಗ್ರಹ. ಜೂನ್ 27ರಂದು ಸಿಜಿಕೆ ಬೀದಿ ರಂಗ ದಿನ, ರಂಗ ಪುರಸ್ಕಾರ ರಂಗಸ್ವಾಮಿ. ಕುರುಡಿಯಲ್ಲಿ ಸರ್ಕಾರಿ ಭೂಮಿ ಸಾಗುವಳಿದಾರರಿಗೆ ರಕ್ಷಣೆ ನೀಡಲು ಆಗ್ರಹಿಸಿ ಮನವಿ. ನೇತಾಜಿ ನಗರ ಶೌಚಾಲಯ ತೆರವಿಗೆ ಆಗ್ರಹಿಸಿ ಡಿಎಸ್ಎಸ್ ದೂರು. ಮಾಚನೂರು ನ್ಯಾಯಬೆಲೆ ಅಂಗಡಿ ರದ್ದಿಗೆ ಆಗ್ರಹಿಸಿ ಡಿಎಸ್ಎಸ್ ಧರಣಿ. ಜಯಂತಿಗಳನ್ನು ಅರ್ಥಪೂರ್ಣ ಆಚರಣೆಗೆ ಸಿದ್ಧತೆ ಕೈಗೊಳ್ಳಲು ಎಡಿಸಿ ಡಾಕ್ಟರ್ ದುರಿಗೆ ಸೂಚನೆ. ವಾರ್ತೆಗಳ ವಿವರ. ಜಿಲ್ಲೆಯಲ್ಲಿ ಎಲ್ಲಾ ಕಡೆಗೆ ಉತ್ತಮ ಮಳೆಯಾಗಿದ್ದು ರೈತರು ಬಿತ್ತನೆ ಕಾರ್ಯ ಆರಂಭಿಸಿದ್ದಾರೆ. ಅಗತ್ಯಕ್ಕೆ ಅನುಗುಣವಾಗಿ ಹೆಚ್ಚುವರಿ ಬೀಜ ಮತ್ತು ರಸಗೊಬ್ಬರ ದಾಸ್ತಾನು ಮಾಡಿಕೊಳ್ಳಬೇಕು ಎಂದು ಗ್ರಾಮೀಣ ಶಾಸಕ ದದ್ದಲ್ ಬಸನಗೌಡ ಅವರು ಹೇಳಿದರು. ನಗರದ ಜಿಲ್ಲಾ ಪಂಚಾಯತ್ ತ್ರೈಮಾಸಿಕ ಕೆಡಿಸಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಮುಂಗಾರಿನಲ್ಲಿ ಎಲ್ಲೆಡೆ ಉತ್ತಮ ಮಳೆಯಾಗಿದ್ದರಿಂದ ರೈತರು ಬಿತ್ತನೆ ಕಾರ್ಯ ಆರಂಭಿಸಿದ್ದು, ಎಲ್ಲ ರೈತ ಸಂಪರ್ಕ ಕೇಂದ್ರದಲ್ಲಿ ಹೆಚ್ಚುವರಿಯಾಗಿ ಬೀಜ ಮತ್ತು ರಸಗೊಬ್ಬರ ದಾಸ್ತಾನು ಮಾಡಿಕೊಳ್ಳಬೇಕು ಹಾಗೂ ಖಾಸಗಿ ರಸಗೊಬ್ಬರ ಅಂಗಡಿಗಳಲ್ಲಿ ನಿಗದಿಪಡಿಸಿದ್ದ ದರಕ್ಕಿಂತ ಹೆಚ್ಚುವರಿಯಾಗಿ ಮಾರಾಟ ಮಾಡಿದ್ದಲ್ಲಿ ಕ್ರಮ ವಹಿಸಬೇಕು ಎಂದರು. ಸಹಾಯಕ ಕೃಷಿ ಅಧಿಕಾರಿ ಮಾತನಾಡಿ, ತಾಲೂಕಿನಲ್ಲಿ 55% ಬಿತ್ತನೆ ಕಾರ್ಯ ಆರಂಭವಾಗಿದೆ. ತಾಲೂಕಿನಲ್ಲಿರುವ 5 ರೈತ ಸಂಪರ್ಕ ಕೇಂದ್ರದಲ್ಲಿ ಬೀಜ ರಸಗೊಬ್ಬರ ವಿತರಣೆ ಮಾಡಲಾಗಿದೆ. ಕಡಿಮೆಯಾದಲ್ಲಿ ಜಿಲ್ಲಾ ಕೇಂದ್ರದಿಂದ ಸರಬರಾಜು ಮಾಡಲಾಗುತ್ತಿದೆ. ಬಿತ್ತನೆ ಬೀಜ ದಾಸ್ತಾನು ಸಂಬಂಧಿಸಿದಂತೆ 308 ಕ್ವಿಂಟಲ್ ಭತ್ತ ದಾಸ್ತಾನು ಮಾಡಿದ್ದು, ಅದರಲ್ಲಿ 228 ಕ್ವಿಂಟಲ್ ವಿತರಣೆ ಮಾಡಲಾಗಿದೆ. ತೊಗರಿ 195.6 ಕ್ವಿಂಟಲ್ ದಾಸ್ತಾನು ಇದ್ದು 162.5 ವಿತರಣೆ ಮಾಡಿದೆ. ಹೆಸರು 1.45 ಕ್ವಿಂಟಲ್ ದಾಸ್ತಾನು ಮಾಡಿದ್ದು 1.15 ಕ್ವಿಂಟಲ್ ವಿತರಣೆ ಮಾಡಿದೆ. ಸಜ್ಜೆ 2.1 ಕ್ವಿಂಟಲ್ ದಾಸ್ತಾನಿನಲ್ಲಿ 1.89 ಕ್ವಿಂಟಲ್ ವಿತರಿಸಲಾಗಿದೆ. ರಸಗೊಬ್ಬರ ಸಹ 13,939 ಮೆಟ್ರಿಕ್ ಟನ್ ಬೇಡಿಕೆ ಇದೆ. 20,179 ಮೆಟ್ರಿಕ್ ಟನ್ ದಾಸ್ತಾನು ಮಾಡಲಾಗಿದೆ ಎಂದರು. ಆ ಡ್ಯೂಟಿಗೆ ಯಾರು ಇರ್ತಾರೋ ಅವರಿಗೆ ಮೆಮೋ ಇಶ್ಯೂ ಮಾಡಿ ಇಂಟರ್ಪ್ರಿಟೇಷನ್ ಅವ್ರದ್ದು ಕಟ್ ಮಾಡಿದ್ರಲ್ಲ. ಹಾಂ ಸರ್, ಅದನ್ನ ಕಟ್ ಮಾಡಿ ಯಾರು ಅಲ್ಲಿ ಅರ್ಧ ಸಾರಿ ಕೃಷಿ ಸರ್ ಇವ್ರಿಗೆ ಒಂದು ದಿವಸ ಫೋನ್ ಮಾಡಿಲ್ಲ ಸರ್. ಇಲ್ಲ ಮಾಡಿಲ್ಲ ಸರ್, ಫೋನ್ ಮಾಡಿಲ್ಲ. ಅಲ್ಲಿ ಇಲ್ಲ ಸರ್, ಮಾಡಿಲ್ಲ. ಅಲ್ಲಿ ಮಣ್ಣು ಹಾಕ್ಸಿ ಕೊಟ್ಬಿಡಿ ಸರ್. ಯಾಕಂದ್ರೆ ನಾವು ಟಿಪ್ಪರ್ಗಳು ಬರ್ತಾವೆ ಸರ್. ಆಮೇಲೆ ನಮ್ಮ ಸ್ಕೂಲ್ಗಳಿಗೆ ಈಗ ಮಕ್ಕಳುಗಳಿಗೆ ಲಾರಿ ಬರ್ತಾವೆ ಸರ್. ಅಕ್ಕಿಗೆ ಹೋಯ್ತು ಅದಕ್ಕಿಂತ ನೋಡ್ಯಾರ ಏನ್ ಮಾಡ್ಬೇಕು ಸರ್. ನೀವು ಇನ್ಸ್ಟ್ರಕ್ಷನ್ ಕೊಟ್ಟು ಬಟ್ ಅಲ್ಲಿ ಏನಾಗಿರ್ತದ ಅವರು ಒಂದಿನ ಬರ್ತಾರೆ, 2 ದಿನ ಬರ್ತಾರೆ, 1 ದಿನ ಕೊಡ್ತಾರೆ ಸರ್. ನಾನು ಮ್ಯಾನೇಜ್ ಮಾಡ್ತೀನಿ ಸರ್, ರೆಗ್ಯುಲರ್ ಕಳಿಸ್ತೀನಿ. RAPMC ಸಹಕಾರ ಸಂಘಗಳಲ್ಲಿ ದಾಸ್ತಾನು ಮಾಡಲಾಗಿದೆ. ತಾಲೂಕಿನಲ್ಲಿ ಅಗತ್ಯಕ್ಕೆ ಅನುಗುಣವಾಗಿ ವಿತರಣೆ ಮಾಡಲು ಸಂಗ್ರಹಿಸಿಕೊಂಡಿದೆ ಎಂದರು. ತೋಟಗಾರಿಕೆ ಇಲಾಖೆ ಸಹಾಯಕ ಅಧಿಕಾರಿ ಮಹೇಶ್ ಮಾತನಾಡಿ, ತೋಟಗಾರಿಕೆ ಇಲಾಖೆಯಲ್ಲಿ ಹೆಚ್ಚುವರಿಯಾಗಿ ತೋಟಗಾರಿಕೆ ಬೆಳೆ ವಿಸ್ತೀರ್ಣ ಮಾಡುತ್ತಿದ್ದು, ತೋಟಗಾರಿಕೆ ಮಾಡಲು 600 ರೈತರು ಮುಂದಾಗಿದ್ದಾರೆ. ಮಾವು ಮತ್ತು ಮೋಸಂಬಿ ಬೆಳೆಯಲು ಮುಂದಾಗಿದ್ದಾರೆ. ನರೇಗಾ ಯೋಜನೆಯಡಿಯಲ್ಲಿ ಸಸಿ ವಿತರಣೆ ಮತ್ತು ವಿತರಣೆ ಕೆಲಸ ನಡೆಯುತ್ತಿದೆ ಎಂದರು. ಗ್ರಾಮೀಣ ಕುಡಿಯುವ ನೀರು ವಿಭಾಗದ ಅಧಿಕಾರಿ ಮಾತನಾಡಿ, ತಾಲೂಕಿನಲ್ಲಿ ಮೊದಲ ಮತ್ತು 2ನೇ ಹಂತದ JJM ಕಾಮಗಾರಿ ನಡೆಯುತ್ತಿದ್ದು, ಮೊದಲ ಹಂತದಲ್ಲೇ ಮುಗಿದಿದೆ. 2ನೇ ಹಂತ ಇನ್ನೂ ಬಾಕಿ ಇದೆ. ಜಲಧಾರೆ ಯೋಜನೆಯಡಿ 73 ಟ್ಯಾಂಕ್ ನಿರ್ಮಾಣ ಮಾಡುತ್ತಿದ್ದು 5 ಪೂರ್ಣಗೊಂಡಿವೆ, 14 ಪ್ರಗತಿಯಲ್ಲಿವೆ ಎಂದರು. ಸಾಯಂಕಾಲ 1-2 ಬಸ್ಗಳನ್ನ ಕರೆಕ್ಟ್ ಟೈಮಿಂಗ್ ನೋಡಿ ಸೆಟ್ ಮಾಡಿಕೊಡು. ಆಮೇಲೆ ಉತ್ತರದ ಬಸ್ ಬಹಳಷ್ಟು, ಬಟ್ ಆ ಟೈಮಿಂಗ್ ಬಸ್ ಇಲ್ಲ.
9ರಿಂದ ಹತ್ತಿಲ್ಲ ಸರ್, 8:30ಗೆ ಗಾಡಿ ಬೇಕಂತ ಕೇಳ್ತಾರೆ. 9 ಗಂಟೆಗೆ 8:30ಗೆ ಗಾಡಿ ಇದಾವೆ ಸರ್. 8:30 ಗಿಲೇಶ್ವರದಿಂದ 7:30 ಬಂದು 8:30 ಬಂದ್ಬಿಟ್ಟಿದ್ದೀವಿ ಸರ್. ಮತ್ತೀಗ ಹೊರಗಡೆ ಕಡಿಮೆ ರೇಟ್ ಸಿಗ್ತದ, ನಿಮ್ಮ ಕೇಂದ್ರದಲ್ಲಿ ಜಾಸ್ತಿ ಸಿಗ್ತದಂದ್ರೆ ಮೆಸೇಜ್ ಏನಾಗ್ತದೆ ರೈತರಿಗೆ? ಅಲ್ಲ, ನಿಮಗೆ ಕೌಂಟ್ ಅವರು ಲೆಸ್ ರೇಟ್ ಮಾಡ್ಯಾರ ಅಬೌವ್ ಮಾಡಿದಾರ? ಇಲ್ಲ ಸರ್, ಯಾರು ಲೋಯೆಸ್ಟ್ ಕೋಟ್ ಮಾಡಿರ್ತಾರಲ್ಲ ಸರ್, ಎಲ್ಲ ಟೆಂಡರ್ ಯಾರ್ಯಾರು ಪಾರ್ಟಿಸಿಪೇಟ್ ಮಾಡಿರ್ತಾರೆ, ಯಾರು ಲೋಯೆಸ್ಟ್ ಕೋಟ್ ಮಾಡಿರ್ತಾರೆ ಸರ್, ಆ ಲೋಯೆಸ್ಟ್ ಫಿಗರ್ಗೆ 50% ಸಬ್ಸಿಡಿ ಜಾಸ್ತಿ ಆಗಿದೆ ಸರ್. ಲಾಸ್ಟ್ ಇಯರ್ ಎಲ್ಲಾ ಸೀಡ್ಸ್ ರೇಟ್ನು ಈ ವರ್ಷ ಕಾಸ್ಟ್ಲಿ ಇದೆ ಸರ್. ನೀವು ಪೇಪರ್ ಅಲ್ಲಿ ಬಂದಿರೋದು ನೋಡಿರ್ಬೇಕು ಸರ್, ಈ ಸಲ ಕೃಷಿ ಇದು ಏನಂತಾರಲ್ಲ ಸೀಡ್ ರೇಟ್ ಬಹಳ ಕಾಸ್ಟ್ಲಿ ಆಗಿದೆ ಅಂತ. ಅದು ಮೇಜರ್ ರೀಸನ್ ಬಂದ್ಬಿಟ್ಟು ಲಾಸ್ಟ್ ಇಯರ್ ಬರಲ್ಲ ಸರ್. ಹೊರಗಡೆ ಹೋಗ್ರೇನ್ ಮಾಡ್ತಾರೆ ಕಡಿಮೆ ರೇಟ್ಗೆ ಸರ್, ನಮ್ದು ಹೆಂಗಾಗುತ್ತೆ ಅಂತಂದ್ರೆ ಸರ್, ಹೆಡ್ ಆಫೀಸ್ ಅಲ್ಲಿ ರೇಟ್ ಕಾಂಟ್ರಾಕ್ಟ್ ಆಗುತ್ತೆ ಸರ್. ಕೃಷಿ ಇಲಾಖೆ ಹೆಡ್ ಆಫೀಸ್ ಅಲ್ಲಿ ರೇಟ್ ಕಾಂಟ್ರಾಕ್ಟ್ ಆಗುತ್ತೆ ಸರ್. ಅಲ್ಲಿ ಯಾರು ಲೋಯೆಸ್ಟ್ ಕೋಟ್ ಮಾಡಿರಲ್ಲ ಅದಕ್ಕೆ 50% ಸಬ್ಸಿಡಿ ಫಿಕ್ಸ್ ಆಗುತ್ತೆ ಸರ್. ಈಗ ರೈತರು ಮತ್ತೆ ಆಮೇಲೆ ನಾವು RAPCMS ಗೊಬ್ಬರ ಕೇಳಿದ್ರೆ ನಮ್ಮಲ್ಲಿ ಯಾವ ಗೊಬ್ಬರ ಇದೆ ಅದನ್ನ ಅಟ್ಯಾಚ್ ಮಾಡ್ಕೊಳ್ತಾರೆ. ಮೊನ್ನೆ ನಾವು ಏನು ಮಾತಾಡಿದ್ರೆ ನಮಗೆ 2020 ತಗೊಳ್ರಿ ಅಂತ ನಮಗೆ ಸಾಕಷ್ಟು ಸ್ಟಾಕ್ ಇದೆ. ದಿನ ನಮ್ಮ RAPCMS ಕನಿಷ್ಠ ಒಂದು 100 ರೈತರು ಬಂದು ವಾಪಸ್ ಹೋಗ್ತಾ ಇದ್ದಾರೆ ಸರ್. JD ಅವ್ರ ಗಮನ ತಂದೀನಿ, ಎಲ್ಲರೂ ಗಮನ ತಂದೀನಿ, ಅದು ಕಾರ್ಯಾಚರಣೆ ಆಗ್ತಾ ಇಲ್ಲ. ಸರ್, ಅದೇ ದೊಡ್ಡ ಸಮಸ್ಯೆ. ಆಮೇಲೆ VSSL ಗಳಿಗೆ ಹೋಗ್ತಾರ. ಹೆಚ್ಚಿಗೆ ಪ್ರಿಫರೆನ್ಸ್ RFSMS, VSSL ಸಹಕಾರ ಸಂಘಗಳಲ್ಲಿ ಮಾಡ್ತಾರೆ, ಅಲ್ಲಿರ್ತಾವ. ನೀವು ಹೆಚ್ಚಿಗೆ ಕೊಡೋದು ಮಾಡಬೇಕು ಸರ್. ಬಫರ್ ಸ್ಟಾಕ್ ಓನ್ಲಿ ಸೊಸೈಟೀಸ್ಗೆ ಕೊಡ್ತಾ ಇದ್ದಾರೆ ಸರ್. ಸೊ ಅಕಾರ್ಡಿಂಗ್ಲಿ ಎಲ್ಲರಿಗೂ ನಿಯಮಿತವಾಗಿ ಕೊಡ್ತಾ ಇದ್ದಾರೆ ಸರ್. ಅಂದ್ರೆ ನೀವು ಹೇಳಿದಾಗ ಇವಾಗ ಈ ಮೀಟಿಂಗ್ ಇದ್ರ ಪ್ರಕಾರ ನಾನು ಮೇಡಮ್ ಅಂತ ಹೇಳ್ತೀನಿ ಸರ್. ಎಲ್ಲ ಕ್ಷೇತ್ರ ಶಿಕ್ಷಣಾಧಿಕಾರಿ ಮಾತನಾಡಿ, ತಾಲೂಕಿನಲ್ಲಿ ಪ್ರಾಥಮಿಕ ಶಾಲೆಗಳಲ್ಲಿ 587 ಅತಿಥಿ ಶಿಕ್ಷಕರು, ಪ್ರೌಢಶಾಲಾ ವಿಭಾಗದಲ್ಲಿ 151 ಅತಿಥಿ ಶಿಕ್ಷಕರು ಅಗತ್ಯವಿದ್ದು 140 ನೇಮಕಾತಿಗೆ ಕಾರ್ಯನಿರ್ವಹಿಸುತ್ತಿದ್ದಾರೆ. ಪ್ರೌಢಶಾಲಾ ವಿಭಾಗಕ್ಕೆ ಇನ್ನೂ 11 ಅತಿಥಿ ಶಿಕ್ಷಕರ ಅವಶ್ಯಕತೆ ಇದೆ. ಪ್ರಾಥಮಿಕ ಶಿಕ್ಷಕರ 719 ಖಾಲಿ ಹುದ್ದೆಗಳಿಗೆ, ಪ್ರೌಢಶಾಲಾ ವಿಭಾಗದಲ್ಲಿ 181 ಶಿಕ್ಷಕರ ಹುದ್ದೆ ಖಾಲಿ ಇವೆ ಎಂದರು. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ CDPO ಮಾತನಾಡಿ, ಶಿಶು ಅಭಿವೃದ್ಧಿ ಯೋಜನೆಯಡಿ ಎಲ್ಲ ಅಂಗನವಾಡಿಗಳಿಗೆ ಇಲಾಖೆಯಿಂದ ನೀಡುವ ಆಹಾರವನ್ನು ನೀಡಲಾಗುತ್ತಿದೆ. ಸರ್ಕಾರಿ ಶಾಲೆಗಳಲ್ಲಿ LKG, UKG ಆರಂಭವಾಗಿದ್ದು ಅಡ್ಮಿಷನ್ ನಡೆಯುತ್ತಿದೆ. ತಾಲೂಕಿನಲ್ಲಿ ಒಟ್ಟು 163 ಶಾಲೆಗಳು ಮೇಜರ್ ದುರಸ್ತಿಯಲ್ಲಿವೆ. ಸಣ್ಣ ಪುಟ್ಟ ದುರಸ್ತಿಗಳು ಇರುವ ಶಾಲೆಗಳು ಮಾಡಲಾಗಿದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಸಹಾಯಕ ಆಯುಕ್ತ ಮಹಬೂಬಿ, ತಹಸೀಲ್ದಾರ್ ಸುರೇಶ್ ವರ್ಮಾ, ಜಿಲ್ಲಾ ಪಂಚಾಯತ್ ಯೋಜನಾಧಿಕಾರಿ ಪ್ರಕಾಶ್ ವಡ್ಡರ್, DSP ಸತ್ಯನಾರಾಯಣ, RAPMC ಅಧ್ಯಕ್ಷ ಹಾಗೂ ತಾಲೂಕು ಪಂಚಾಯತ್ EO ಸೇರಿದಂತೆ ತಾಲೂಕು ಮಟ್ಟದ ಅಧಿಕಾರಿಗಳು, PDOಗಳು ಇದ್ದರು. ನಗರದ ಜಲಾಲನಗರದ ಯುವತಿ ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆಗೆ ಸಂಬಂಧಿಸಿದಂತೆ ಆರೋಪಿಗೆ ಕಠಿಣ ಶಿಕ್ಷೆ ವಿಧಿಸಬೇಕೆಂದು ಬೋವಿಮಠರ ಸಮಾಜದ ಸಿಂಧನೂರು ತಾಲೂಕು ಅಧ್ಯಕ್ಷ ರತ್ನಮ್ಮ ಅವರು ಒತ್ತಾಯಿಸಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಜಲಾಲನಗರದ ನಿವಾಸಿಯಾಗಿರುವ ಅನುರಾಧ ಅದೇ ಬಡಾವಣೆಯ ವಿನಯ ರೆಡ್ಡಿ ಈರೇಶ ಎಂಬ ಯುವಕನನ್ನು ಪ್ರೀತಿಸಿ ಮದುವೆ ಮಾಡಿಕೊಳ್ಳುವುದಾಗಿ ಪುಸಲಾಯಿಸಿ ದೂರು ಊರುಗಳಿಗೆ ಕರೆದುಕೊಂಡು ಹೋಗಿ ಬಂದ ನಂತರ ಒಡ್ಡರ ಸಮಾಜದವರಾಗಿದ್ದರಿಂದ ಮದುವೆ ಮನೆಯವರು ನಿರಾಕರಿಸುವುದಾಗಿ ಹೇಳಿ ಮದುವೆಗೆ ನಿರಾಕರಿಸಿದ್ದಾರೆ. ಅನುರಾಧ ತಂದೆಯು ತಿಳಿಸಿ ಮದುವೆಗೆ ಸಮ್ಮತಿಸಿದ್ದರು. ಅನುರಾಧಳನ್ನು ಮಹಿಳಾ ಸಾಂತ್ವನ ಕೇಂದ್ರದಲ್ಲಿದ್ದಾಗ ತಂದೆ ತಾಯಿ ಮತ್ತು ಪ್ರೀತಿಸಿ ಹುಡುಗ ಕೈಕೊಟ್ಟಿದ್ದರಿಂದ ಕಟ್ಟಡದ ಮೇಲಿಂದ ಬಿದ್ದು ಸಾವಿಗೀಡಾಗಿದ್ದಾಳೆ. ಕೂಡಲೇ ಆರೋಪಿ ವಿನಯ ರೆಡ್ಡಿಗೆ ಕಠಿಣ ಶಿಕ್ಷೆಗೆ ಗುರಿಪಡಿಸಬೇಕೆಂದು ಆಗ್ರಹಿಸಿದರು. ಸಂಬಂಧಿಸಿದಂತೆ ನಾನು ಶ್ರೀಮತಿ ಶಶಿಕಲಾ ವಿಷಯ ಗೋವಿ ಸಮಾಜದ ಹುಡುಗಿ ಅನುರಾಧ ತಂದೆ ವೀರೇಶ ವಯಸ್ಸು 18 ವರ್ಷ, ಜಲಾಲ್ನಗರ ರಾಯಚೂರು ವಿನಯ ರೆಡ್ಡಿ ತಂದೆ ವೀರೇಶ್ ಅಂದಾಜು ವಯಸ್ಸು 23 ವರ್ಷ, ಜಲಾಲ್ನಗರ ರಾಯಚೂರು. ಇವರು ಪರಸ್ಪರ ಪ್ರೇಮಿಸಿದ್ದು ಈಕೆಯನ್ನು ಮದುವೆ ಮಾಡಿಕೊಳ್ಳುತ್ತೇನೆ ಎಂದು ಕುಸಲಾಯಿಸಿ ದೂರದ ಊರಿಗೆ ಹೋಗಿ ಮಲೆಗೋಣ ಎಂದು ಮದುವೆ ಆಗೋಣ ಎಂದು ನಂಬಿಸಿ ತದನಂತರ ಇಬ್ಬರು
ಮಾರ್ಕೆಟ್ ಯಾರ್ಡ್ ಪೊಲೀಸ್ ಠಾಣೆ ರಾಯಚೂರಿಗೆ ಹೋದಾಗ ಪೊಲೀಸರು ಬಾಲಕಿಯ ತಂದೆಯಾದ ವೀರೇಶ್ ಇವರನ್ನು ಕರೆಯಿಸಿದ್ದಾಗ ಬಾಲಕಿಯ ಅಪ್ಪ ಮಗಳನ್ನು ಮನೆಗೆ ಕರೆದುಕೊಂಡು ಹೋಗುವುದಾಗಿ ನಂಬಿಸುವ ವಯಸ್ಕರವಾಗಿ ನಾವು ಮದುವೆಯಾಗುತ್ತೇವೆ, ಇಬ್ಬರನ್ನು ಬಿಟ್ಟು ಒಬ್ಬರು ಬರುವುದಿಲ್ಲ ಎಂದಿರುತ್ತಾಳೆ. ಬಾಲಕಿ ತಂದೆಯು ಆಯಿತು ಎಂದು ಠಾಣೆಯಿಂದ ಮನೆಗೆ ಹೋಗಿರುತ್ತಾರೆ. ಆಗ ಮಾರ್ಕೆಟ್ ಯಾರ್ಡ್ ಪೊಲೀಸರು ಬೋವಿ ವಡ್ಡರ ಸಮಾಜ ಜಿಲ್ಲಾ ಮಹಿಳಾ ಅಧ್ಯಕ್ಷ ಶಶಿಕಲಾ ಭೀಮರಾಯ ಮಾತನಾಡಿ, ಪ್ರೀತಿಸುವಾಗ ಇಲ್ಲದೇ ಇರುವ ಜಾತಿ ಮದುವೆ ಮಾಡಿಕೊಳ್ಳಲು ಅಡ್ಡಿಯಾಗಿದ್ದು ವಿನಯ ರೆಡ್ಡಿ ಎಂಬಾತನಿಂದಲೇ ಅನುರಾಧ ಸಾವಿಗೆ ಕಾರಣವಾಗಿದೆ. ಕೂಡಲೇ ಕಠಿಣ ಕ್ರಮ ಕೈಗೊಂಡು ಕುಟುಂಬಕ್ಕೆ ನ್ಯಾಯ ಒದಗಿಸಬೇಕೆಂದರು. ಅವನಿಗೆ ದಬಾಯಿಸಿ ಅವ್ನಿಗೆ ಹೇಳಕ್ಕೆ ಮಗನ ರಂಶಾರ ಅವ್ರ ರಂಶಿರ ಬೇಡ ಅಂತಾರಲ್ಲ ಮನೆಗೆ ಇಟ್ಬಿಟ್ಟಾಯ್ತಲ್ಲ ಅವ್ನು. ಯಾಕೆ ಮತ್ತೆ ಹುಡುಗಿಗೆ ಹೋಗಿ ರಿಮೋಟರ್ ಮೇಲೆ ಹೋಗಿ ಹುಡುಗಿಗೆ ಹೇಳಿ ನೀನು ಮದುವೆ ಮಾಡ್ಕೊಂಗಿಲ್ಲ, ನಮ್ಮಪ್ಪ ಅಮ್ಮ ಬೇಡ ಅಂತಾರ, ನೀವು ಎಸ್ಸಿ ಇದ್ದೀರಿ ಒಡ್ರ ಇದ್ದೀರಿ ಅಂತೇಳಿ ಜಾತಿ ನಂಗೆ ಮಾಡಿ ನಾನು ಹೇಳಿ ಬಂದ್ಮ್ಯಾಗ ಅವನಿಗೆ ತಂದೆನ ಬರಬೇಡ ನಾನು, ನನ್ನ ಮನೆಗೆ ನೀನು ಬರಬೇಡ ಅಂತಾನ. ಈ ಕಡೆ ಇವನು ಹಿಂಗ ಅಂದಾನ. ಈಗ ಎರಡು ಕಡೆ ದಾರಿ ಕಂಡಿಲ್ಲಕ್ಕಿಲ್ಲ. ಆ ಸಿಚುವೇಶನ್ ಆ ಟೈಮ್ನಲ್ಲಿ ಯಾರಾದ್ರೂ ದುಡುಕಿ ಬಿಡ್ತಾರೆ. ಆಕೆ ಏನು ಮಾಡಿಬಿಟ್ಟಾಳ, ಈ ಕಡೆ ತಂದೆ ಇಲ್ಲ, ಈ ಕಡೆ ಇವನು ಇಲ್ಲ ಅನ್ನೋದು ನಾನು ಯಾಕೆ ಬದುಕಬೇಕಂತ ಎರಡಂತಸ್ ಮೇಲೆ ಹೋಗಿ ಅಲ್ಲಿಂದ ಬೇಕಾಗ್ತದೆ. ಅಂದ್ರೆ ನಾನೇನಂತೀನಿ, ಮಹಿಳಾ ಮತ್ತು ಮಕ್ಕಳು ಇಲಾಖೆ ರಿಮೋಟರ್ ಅಂದ್ರೆ ಏನಪ್ಪ, ರಿಮೋಟರ್ ಅಂದ್ರೆ ಏನು, ನಾವು ಎದಕ್ಕೆ ರಿಮೋಟರ್ ಇಡ್ತೀವಿ, ಸೇಫ್ಟಿ ಆಗಿರ್ತಾರೆ ಅಂತ ಇಡ್ತೀವಿ. ಯಾರನ್ನ ಇಡು ಮಜಾ ಆಗುತ್ತೆ ಗಂಡನ ಬಿಡಪ್ಪ, ನಮ್ಮ ಗಂಡ ಬಿಡ್ತಾನೆ, ಅವ್ನು ಚಾಕು ಚುಚ್ಚಿದ, ಅವ್ನು ಕೊಲೆನ ಬಿಟ್ಟಾಗ ಯಾಕೆ ಬಿಡ್ಬೇಕು? ಮಹಿಳೆಯರನ್ನೇ ಬಿಡೋದಲ್ಲ ಅವ್ರು. ಒಂದೊಂದ್ಸಲಕ ಗಂಡ ಮಕ್ಕಳನ್ನ ಹೆಂಗೆ ಬಿಟ್ಟಿರ್ಬೇಕು ಆ ಹುಡುಗನ, ಅದು ತಪ್ಪದು. ಆಮೇಲೆ ಪೊಲೀಸರನ್ನ ಬಂದೋಬಸ್ತ್ ಇಡ್ಬೇಕು. ಇಲ್ಲಾಂದ್ರೆ ಇಬ್ಬರನ್ನ ರಿಮೋಟರ್ ಇಬ್ಬರನ್ನ ಹಾಕ್ಬೇಕು, ಒಬ್ಬರನ್ನ ಹಾಕಿ ಒಬ್ಬರಿಗೆ ಅನ್ಯಾಯ ಒಬ್ಬರಿಗೆ ನ್ಯಾಯ. ಅದೇ ಅಂದರೆ ಅವ್ನು ತಪ್ಪು ಮಾಡಿಲ್ಲ, ಈಗ ಬಗ್ಗೆ ತಪ್ಪು ಮಾಡ್ಯಾಳ, ಇಬ್ಬರು ತಪ್ಪು ಮಾಡಿದ್ರೆ ಇಬ್ಬರು ಹೋಗಿತ್ತು, ಇಬ್ಬರು ಒಂದು ಸಾಯ್ಬೇಕಾಗಿತ್ತು. ಸಾಯೋರು ಅವರೊಬ್ಬರನ್ನ ಪೊಲೀಸ್ ತಾನೇ ಇರ್ಬೇಕಂತ ಏನು ಉದ್ದೇಶಪೂರ್ವಕ ಹಿಂಗೆ ಮಾಡ್ಯಾರಿತ್ತು. ದಬ್ಬಾಳಿಕೆ ನೋಡ್ರಿ, ದಬ್ಬಾಳಿಕೆ ಮಾಡ್ತಾರೆ ಅಷ್ಟೇ. ಅಲ್ಲ ಈಗ ಸ್ವಾದ ರಿಮೈಂಡರ್ ಅಂತಂದ್ರೆ ವಯಸ್ಕರು ಹಾಕಂದಿಲ್ಲ, ಇಲ್ಲ ತಂದೆ ಹೇಳಿಲ್ಲ, ನೀನು ಬರಬೇಡ ನಮ್ಮ ಮನೆಗೆ ಈ ಸಂದರ್ಭದಲ್ಲಿ ಬೋವಿ ಸಮಾಜದ ಜಿಲ್ಲಾಧ್ಯಕ್ಷ ಹನುಮಂತ, ಸಿಂಧನೂರು ತಾಲೂಕು ಅಧ್ಯಕ್ಷ ಗದ್ಯಮ್ಮ, ರೇಣಮ್ಮ, ಹೊನ್ನಮ್ಮ, ಲಕ್ಷ್ಮಿ, ರತ್ನಮ್ಮ, ಶಾಂತಮ್ಮ, ನಾಗರತ್ನ ಸೇರಿದಂತೆ ಅನೇಕರಿದ್ದರು. ರಂಗಸಿರಿ ಸಾಂಸ್ಕೃತಿಕ ಕಲಾ ಬಳಗ ಹಾಗೂ ಕರ್ನಾಟಕ ಬೀದಿ ನಾಟಕ ಅಕಾಡೆಮಿ ಬೆಂಗಳೂರುಗಳ ಸಹಯೋಗದಲ್ಲಿ ಜೂನ್ 27ರಂದು ನಗರದ ಕನ್ನಡ ಭವನದಲ್ಲಿ ಸಿಜಿಕೆ ಬೀದಿ ರಂಗ ದಿನ ಹಾಗೂ ಸಿಜಿಕೆ ರಂಗ ಪುರಸ್ಕಾರ ಕಾರ್ಯಕ್ರಮ ಸಂಜೆ 6 ಗಂಟೆಗೆ ಆಯೋಜಿಸಲಾಗಿದೆ ಎಂದು ರಂಗಸಿರಿ ಸಾಂಸ್ಕೃತಿಕ ಕಲಾ ಬಳಗದ ಅಧ್ಯಕ್ಷ ರಂಗಸ್ವಾಮಿ ಅವರು ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಸಿಜಿಕೆ ರಂಗ ಪುರಸ್ಕಾರವನ್ನು ನಟಿ ನಿರ್ದೇಶಕಿ ನಿರ್ಮಲಾ ವೇಣುಗೋಪಾಲ ಹಾಗೂ ಕಲಾವಿದ ಡಿಂಕ್ರಿ ನರೇಶ ಇವರಿಗೆ ಪ್ರದಾನ ಮಾಡಲಾಗುತ್ತದೆ. ಕಾರ್ಯಕ್ರಮವನ್ನು ಹೈದರಾಬಾದ್ ಕರ್ನಾಟಕ ಹೋರಾಟ ಸಮಿತಿ ಉಪಾಧ್ಯಕ್ಷ ಡಾಕ್ಟರ್ ರಜಾಕ್ ಉಸ್ತಾದ್ ಉದ್ಘಾಟಿಸಲಿದ್ದಾರೆ. ಅಧ್ಯಕ್ಷತೆಯನ್ನು ಹಿರಿಯ ರಂಗಕರ್ಮಿ ವಿಎನ್ ಹಕ್ಕಿ ವಹಿಸಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಪತ್ರಕರ್ತ ಚನ್ನಬಸವಣ್ಣ, ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ವೆಂಕಟೇಶ ಬೇವಿನ ಬೆಂಚಿ, ರಂಗ ನಿರ್ದೇಶಕ ಲಕ್ಷ್ಮಣ ಮಂಡಲಗೇರ, ರಂಗಸ್ವಾಮಿ ಆಗಮಿಸಲಿದ್ದಾರೆ. ರಂಗಗೀತೆಗಳ ಗಾಯನವನ್ನು ನಿರ್ಮಲಾ ರಾಯಚೂರು, ಚಂದ್ರಕಲಾ ತಂಡ ಮತ್ತು ಶಾಂತಮೂರ್ತಿ ತಂಡ ಮತ್ತು ಜಾನಪದ ಗಾಯನವನ್ನು ವೆಂಕಟ ನರಸಿಂಹಲು ಇವರು ನಡೆಸಿಕೊಡಲಿದ್ದಾರೆ. ರಂಗಾಸಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಮನವಿ ಮಾಡಿದರು. ಸಂಜೆ 6 ಗಂಟೆಗೆ ಕನ್ನಡ ಭವನ ರಾಯಚೂರಿನಲ್ಲಿ ಸಿಜಿಕೆ ಬೀದಿ ರಂಗ ದಿನ, ಸಿಜಿಕೆ ರಂಗ ಪುರಸ್ಕಾರ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಡಾಕ್ಟರ್ ರಜಾಕ್ ಉಸ್ತಾದ್ ಉಪಾಧ್ಯಕ್ಷರು, ಹೈದರಾಬಾದ್ ಕರ್ನಾಟಕ ಹೋರಾಟ ಸಮಿತಿ ರಾಯಚೂರು. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶ್ರೀ ವಿಎನ್ ಹಕ್ಕಿ, ಹಿರಿಯ ರಂಗಭೂಮಿ ಕಲಾವಿದರು ರಾಯಚೂರು ಇವರು ವಹಿಸಿಕೊಳ್ಳಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಶ್ರೀ ಚನ್ನಬಸವಣ್ಣ, ಪತ್ರಕರ್ತರು ಹಾಗೂ ಅಧ್ಯಕ್ಷರು ರಿಪೋರ್ಟರ್ಸ್ ಗಿಲ್ಡ್ ರಾಯಚೂರು. ಅದೇ ರೀತಿ ವೆಂಕಟೇಶ್ ಬೇವಿನ ಬೆಂಚಿ ಅಧ್ಯಕ್ಷರು
ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ರಾಯಚೂರು, ಶ್ರೀ ಲಕ್ಷ್ಮಣ ಮಂಡಲ್ಗೇರ ರಂಗ ನಿರ್ದೇಶಕರು ರಾಯಚೂರು. ಅದೇ ರೀತಿ ನಾನು ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದೇನೆ. ಈ CGK ರಂಗ ಪುರಸ್ಕಾರವನ್ನು ಶ್ರೀಮತಿ ನಿರ್ಮಲಾ ವೇಣುಗೋಪಾಲ್, ನಟಿ ಮತ್ತು ನಿರ್ದೇಶಕಿ ರಾಯಚೂರು, ಇವರಿಗೆ ರಂಗ ಪುರಸ್ಕಾರ ಮಾಡಲಾಗುತ್ತದೆ. ಅದೇ ರೀತಿ ಶ್ರೀ ಡಿಂಗ್ರಿ ನರೇಶ್, ಕಲಾವಿದರು, ರಂಗ ನಿರ್ದೇಶಕರು ರಾಯಚೂರು, ಇವರು ಸಹ ಈ ವರ್ಷ ಇಬ್ಬರನ್ನು ಆಯ್ಕೆ ಮಾಡಿಕೊಂಡಿದ್ದೇವೆ. ಅವರಿಗೆ CGK ರಂಗ ಪುರಸ್ಕಾರ ಮಾಡಲಾಗುತ್ತದೆ. ಇದರ ಅಂಗವಾಗಿ ರಂಗಗೀತೆ ನಿರ್ಮಲಾ ರಾಯಚೂರು ತಂಡದವರಿಂದ ರಂಗಗೀತೆಗಳ ಗಾಯನ, ಚಂದ್ರಕಲಾ ತಂಡ ರಾಯಚೂರು ಇವರಿಂದ ರಂಗಗೀತೆಗಳ ಗಾಯನ, ಶಾಂತಮೂರ್ತಿ ಗಬ್ಬೂರು ಇವರ ತಂಡದಿಂದ ರಂಗಗೀತೆಗಳ ಗಾಯನ, ಶ್ರೀ ವೆಂಕಟ ನರಸಿಂಹ ಇವರಿಂದ ಜಾನಪದ ಸಂಗೀತ ಗಾಯನ. ಈ ಸಂದರ್ಭದಲ್ಲಿ ವೆಂಕಟ ನರಸಿಂಹಲು, ರಂಗಪ್ಪ ಉಪಸ್ಥಿತರಿದ್ದರು. ಸರ್ಕಾರಿ ಭೂಮಿಯಲ್ಲಿ ಸಾಗುವಳಿ ಮಾಡಿದ ಬಡ ರೈತರನ್ನು ಒಕ್ಕಲೆಬ್ಬಿಸದೆ ರಕ್ಷಣೆ ನೀಡಬೇಕು ಎಂದು ಒತ್ತಾಯಿಸಿ ಅಖಿಲ ಭಾರತ ಕಿಸಾನ್ ಸಂಘಟನೆ ನೇತೃತ್ವದಲ್ಲಿ ರೈತರು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಮಾನ್ವಿ ತಾಲೂಕಿನ ಕುರುಡಿ ಗ್ರಾಮದ ಸರ್ವೆ ನಂಬರ್ 297/2 955ರಲ್ಲಿ ಸುಮಾರು ವರ್ಷಗಳಿಂದ ಸರ್ಕಾರಿ ಭೂಮಿಯಲ್ಲಿ 6 ಜನ ಭೂಹೀನ ಬಡವರು ಸಾಗುವಳಿ ಮಾಡುತ್ತಾ ಬಂದಿದ್ದು, ಸದರಿ ಭೂಹೀನ ಬಡವರನ್ನು ಭೂಮಿ ಕಬ್ಜಾ ಬಿಡಿಸಲು ಕೆಲವರು ಇಂದಿಗೂ ಪ್ರಯತ್ನ ಮಾಡುತ್ತಿದ್ದಾರೆ. ಸರ್ಕಾರಿ ಭೂಮಿಯಲ್ಲಿ ಬಿತ್ತನೆ ಮಾಡಿದ ಹತ್ತಿ ಬೆಳೆಯನ್ನು ನಾಶ ಮಾಡಿದ್ದು, ಕೂಡಲೇ ರೈತರಿಗೆ ರಕ್ಷಣೆ ನೀಡಬೇಕೆಂದು ಆಗ್ರಹಿಸಿದರು. ಕುರುಡಿ ಗ್ರಾಮದಲ್ಲಿ ಸಿದ್ದಪ್ಪ ಎಂಬುವವರು ತಹಸೀಲ್ದಾರರ ಆದೇಶ ಸಿಕ್ಕಿದೆ ಎಂದು ಸುಳ್ಳು ಪ್ರಚಾರ ಮಾಡಿ ಭೂಹೀನ ಬಡವರು ಬಿತ್ತನೆ ಮಾಡಿದ ಹತ್ತಿ ಬೆಳೆಯನ್ನು ನಾಶಪಡಿಸಿದ್ದಾರೆ. ಹೀಗಾಗಿ ಭೂಹೀನ ಬಡವರು ಕಣ್ಣೀರಿಡುವಂತೆ ಮಾಡಿದ್ದಾರೆ ಎಂದು ದೂರಿದರು. ಕಳೆದ 30-40 ವರ್ಷಗಳಿಂದ ಸರ್ಕಾರ ಭೂಮಿಯನ್ನು ಬಡ ಜನರು ಸಾಗುವಳಿ ಮಾಡುತ್ತಾ ಬಂದಿದ್ದು, ಪಟ್ಟಕ್ಕಾಗಿ ಅರ್ಜಿ ಸಲ್ಲಿಸಿದ್ರೂ ಇದುವರೆಗೂ ಪಟ್ಟ ನೀಡಿಲ್ಲ. ಸರ್ಕಾರಿ ಭೂಮಿಯಲ್ಲಿ ಸಾಗುವಳಿ ಮಾಡುವ ಬಡವರಿಗೆ ಕಾನೂನಾತ್ಮಕ ರಕ್ಷಣೆ ನೀಡಿ ಬಡವರ ಪಾಲಿನ ಭೂಮಿ ರಕ್ಷಣೆಗೆ ಮುಂದಾಗಬೇಕೆಂದು ಒತ್ತಾಯಿಸಿದರು. ಮಾನ್ಯ ಸಹಾಯಕ ಆಯುಕ್ತರ ಕಾರ್ಯಾಲಯ ಉಪವಿಭಾಗ ರಾಯಚೂರು. ಸರ್ಕಾರಿ ಸಾಗುವಳಿ ಭೂಮಿಯಲ್ಲಿ ಭೂಮಿನ ಬಡವರು ಬಿತ್ತನೆ ಮಾಡಿದ ಹತ್ತಿ ಬೆಳೆಯನ್ನು ನಾಶಪಡಿಸಿದ ಮತ್ತು ಭೂಮಿಯಿಂದ ಒಕ್ಕಲೆಬ್ಬಿಸದಂತೆ ಅಗತ್ಯ ಕಾನೂನು ಕ್ರಮ ವಹಿಸುವ ಬಗ್ಗೆ ಮಾನ್ಯರೇ, ಅಖಿಲ ಭಾರತ ಕಿಸಾನ್ ಸಂಘಟನೆ ಮಾನ್ವಿ ತಾಲೂಕು ಸಮಿತಿ ವತಿಯಿಂದ ಇಂದು ತಮಗೆ ಮನವಿ ಪತ್ರ ಸಲ್ಲಿಸುವುದೇನೆಂದರೆ, ಮಾನ್ವಿ ತಾಲೂಕಿನಾದ್ಯಂತ ಭೂಮಿನ ಬಡವರು ತಲೆಮಾರುಗಳಿಂದ ಕೃಷಿ ಹೋಗಿ ಸರ್ಕಾರಿ ಭೂಮಿಯಲ್ಲಿ ಸಾಗುವಳಿ ಮಾಡುತ್ತಾ ಬಂದಿದ್ದಾರೆ. 30-40 ವರ್ಷಗಳು ಗತಿಸಿ ಹೋದರೂ ಸರ್ಕಾರವು ಸಾಗುವಳಿದಾರರಿಗೆ ಪಟ್ಟ ನೀಡಲು ಇಂದಿಗೆ ಭರವಸೆ ನೀಡುತ್ತಾ ಬಂದರೂ ಭೂಹೀನ ಬಡ ಸಾಗುವಳಿದಾರರಿಗೆ ಪಟ್ಟ ನೀಡಲು ಸಾಧ್ಯವಾಗಿದೆ ಹೋಗಿದೆ. ಕರ್ನಾಟಕ ಭೂ ಕಂದಾಯ ಕಾಯ್ದೆ ಅನ್ವಯ ಸರ್ಕಾರಿ ಭೂಮಿ ಸಾಗುವಳಿದಾರರು ಸರ್ಕಾರದ ನಿಯಮಗಳ ಅನುಸಾರವಾಗಿ ಈಗಾಗಲೇ 50, 53 ಹಾಗೂ 57ರ ಅರ್ಜಿನಾಮೆಗಳನ್ನು ಸಲ್ಲಿಸುತ್ತಾ ಬಂದರೂ ಭೂಮಿ ಪಟ್ಟ ಸಿಗದೆ ಪರಿತಪಿಸುವಂತಾಗಿದೆ. ಮಾನ್ವಿ ತಾಲೂಕಿನ ಕುರುಡಿ ಗ್ರಾಮದ ಸರ್ವೆ ನಂಬರ್ 297/2 955/*ರಲ್ಲಿ ಸುಮಾರು ವರ್ಷಗಳಿಂದ ಈ ಸರ್ಕಾರಿ ಭೂಮಿಯಲ್ಲಿ 6 ಜನರಂತೆ ಭೂಹೀನ ಬಡವರು ಸಾಗುವಳಿ ಮಾಡುತ್ತಾ ಬಂದಿದ್ದಾರೆ. ಭೂಹೀನ ಬಡವರು ತಮ್ಮ ಜೀವನಕ್ಕಾಗಿ ಸರ್ಕಾರದ ಭೂಮಿಯಲ್ಲಿ ಸಾಗುವಳಿ ಮಾಡುತ್ತಿರುವುದರಿಂದ ಯಾವುದೇ ಕಾನೂನು ಸುವ್ಯವಸ್ಥೆಗೆ ಭಂಗ ಉಂಟಾಗುವುದಿಲ್ಲ. ಕಾನೂನು ಬಾಹಿರವಾಗಿ ಬಡವರ ಸಾಗುವಳಿ ಮಾಡುವ ತುಂಡು ಭೂಮಿಯನ್ನು ಕೈವಶ ಮಾಡಿಕೊಳ್ಳುವುದು ನ್ಯಾಯಸಮ್ಮತವೇ ಎಂದು ಪ್ರಶ್ನಿಸಿದ್ದಾರೆ. ಬಡವರು ಸರ್ಕಾರಿ ಭೂಮಿಯಲ್ಲಿ ಬಿತ್ತನೆ ಮಾಡಿರುವುದನ್ನು ಅಕ್ರಮವಾಗಿ ನಾಶ ಮಾಡಿದವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಮತ್ತು ಸರ್ಕಾರಿ ಭೂಮಿ ಸಾಗುವಳಿದಾರರನ್ನು ಒಕ್ಕಲೆಬ್ಬಿಸದಂತೆ ಸೂಕ್ತ ರಕ್ಷಣೆ ನೀಡಬೇಕೆಂದು ಮನವಿಯಲ್ಲಿ ಆಗ್ರಹಿಸಿದ್ದಾರೆ. ಈ ಸಂದರ್ಭದಲ್ಲಿ ಸಂಘಟನೆ ರಾಜ್ಯ ಅಧ್ಯಕ್ಷ ಬಿ ಬಸವಲಿಂಗಪ್ಪ, ತಾಲೂಕು ಅಧ್ಯಕ್ಷ ವಿ ಮುದುಕಪ್ಪ ನಾಯಕ್, ಉಪಾಧ್ಯಕ್ಷ ಆನಂದಪ್ಪ ಬೋವಿ, ಸದಸ್ಯರಾದ ಯಲ್ಲಪ್ಪ ನಾಯಕ್ ಕುರುಡಿ, ಅಮರೇಶಪ್ಪ ಚಿಕ್ಕಲ ಪರ್ವಿ ಸೇರಿದಂತೆ ಅನೇಕರಿದ್ದರು. ಈಗ ಜಾಹೀರಾತು. Bubble. So bubble. Bye. A Eurokid is taught words using phonetics and other teaching techniques for better understanding and better recall. Eurokids Early School. Right start, flying start. Wow. 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 Wonderful. Wonderful.
A Euro kid learns words with movements and actions, which helps increase vocabulary up to 4 times. So, Euro Kids Early School. Right start, flying start. Wonderful. 5, 6. 7, 8, 9, 10. Good job. These are 2. A Euro kid is taught numbers by value for better understanding and faster recall. Kids Early School. Right start, flying start. ನಗರದ ವಾರ್ಡ್ ನಂಬರ್ 15ರ ನೇತಾಜಿ ನಗರ ಬಡಾವಣೆಯಲ್ಲಿ ಸಾರ್ವಜನಿಕ ಶೌಚಾಲಯ ತೆರವುಗೊಳಿಸಿ ಆರೋಗ್ಯ ಕೇಂದ್ರ ನಿರ್ಮಿಸಲು ಮುಂದಾಗಿರುವುದನ್ನು ಕೈಬಿಡಬೇಕು ಎಂದು ಒತ್ತಾಯಿಸಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮಾವಾದ ಮುಖಂಡರು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಮಂಗಳವಾರ ಪೇಟೆ ಮೋಚಿವಾಡ ಶೆಟ್ಟಿಬಾವಿ ಚೌಕ್ ನೇತಾಜಿ ನಗರ ಬಡಾವಣೆಯ ಸಾರ್ವಜನಿಕರು ಶೌಚಾಲಯ ಬಳಕೆ ಮಾಡುತ್ತಿದ್ದು ವೈಯಕ್ತಿಕ ಶೌಚಾಲಯ ಇಲ್ಲದೇ ಇರುವುದರಿಂದ ಸಾರ್ವಜನಿಕ ಶೌಚಾಲಯಗಳು ಅನುಕೂಲವಾಗಿವೆ. ಆದರೆ ಸದರಿ ಸ್ಥಳದಲ್ಲಿ ಆರೋಗ್ಯ ಕೇಂದ್ರ ನಿರ್ಮಾಣಕ್ಕೆ ಮುಂದಾಗಿರುವುದು ಸರಿಯಾದ ಕ್ರಮವಲ್ಲ ಎಂದು ತಿಳಿಸಿದ್ದಾರೆ. ವಾರ್ಡ್ ನಂಬರ್ 15ರ ನಗರಸಭೆ ಸದಸ್ಯರು ಈ ಕುರಿತು ವಾರ್ಡಿನ ಜನರ ಜೊತೆ ಪರಾಮರ್ಶೆ ಮಾಡಬೇಕು. ನಿರ್ಲಕ್ಷಿಸಿ ಶೌಚಾಲಯಗಳ ನೆಲಸಮಕ್ಕೆ ಮುಂದಾದಲ್ಲಿ ಸಂಘಟನೆ ಮತ್ತು ಬಡಾವಣೆಯ ನಿವಾಸಿಗಳ ನೇತೃತ್ವದಲ್ಲಿ ಹೋರಾಟಕ್ಕೆ ಮುಂದಾಗಬೇಕಾಗುತ್ತದೆ ಎಂದು ಮನವಿಯಲ್ಲಿ ಎಚ್ಚರಿಕೆ ನೀಡಿದ್ದಾರೆ. ದಂಡಾಧಿಕಾರಿಗಳು ಜಿಲ್ಲಾಧಿಕಾರಿಗಳ ಕಾರ್ಯಾಲಯ ರಾಯಚೂರು ವಿಷಯ ನಗರದ ವಾರ್ಡ್ ನಂಬರ್ 15ರ ನೇತಾಜಿ ನಗರ ಬಡಾವಣೆಯ ನಗರಸಭೆ ಸದಸ್ಯರು ಪ್ರಸ್ತುತ ಸ್ತ್ರೀಯರ ಪುರುಷರ ಸಾರ್ವಜನಿಕರ ಶೌಚಾಲಯಗಳನ್ನು ನೆಲಸಮ ಮಾಡಿ ಆರೋಗ್ಯ ಕೇಂದ್ರ ನಿರ್ಮಿಸಲು ಮುಂದಾಗಿರುತ್ತಾರೆ. ಮಾನ್ಯರೇ, ಈ ಮೇಲ್ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ನಮ್ಮ ದಲಿತರ ಬಡಾವಣೆಯಲ್ಲಿ ನಿಜಾಂ ಸರ್ಕಾರದಿಂದಲೂ ಸ್ತ್ರೀಯರ ಪುರುಷರ ಸಾರ್ವಜನಿಕರ ಶೌಚಾಲಯಗಳಿದ್ದು ಈ ಶೌಚಾಲಯಗಳು ಮಂಗಳವಾರಪೇಟೆ ಮೋಚಿವಾಡ ಶೆಟ್ಟಿಬಾವಿ ಚೌಕು ಉಜಿರಮಲ್ಲ ಹಾಗೂ ನಮ್ಮ ನೇತಾಜಿ ನಗರ ಬಡಾವಣೆಯ ಎಲ್ಲ ಸಾರ್ವಜನಿಕರಿಗೆ ತುಂಬ ಅನುಕೂಲಕರವಾಗಿರುತ್ತದೆ. ಮನೆಗೊಂದು ಶೌಚಾಲಯವೆಂದು ನಗರಸಭೆ ವತಿಯಿಂದ ಹಾಗೂ ಮನೆಗಳ ಖಾಲಿ ಸ್ಥಳದಲ್ಲಿ ಮಾತ್ರ ಶೌಚಾಲಯಗಳನ್ನು ನಿರ್ಮಿಸಿಕೊಟ್ಟಿರುತ್ತಾರೆ. ಇಲ್ಲಿಯ ದಲಿತ ಜನಾಂಗಕ್ಕೆ ಶೌಚಾಲಯಗಳೇ ಇರುವುದಿಲ್ಲ. ನೇತಾಜಿ ನಗರ ಬಡಾವಣೆಯ ಸಾರ್ವಜನಿಕರಿಗೆ ಆರೋಗ್ಯದ ವಿಷಯದಲ್ಲಿ ಯಾರಿಗಾದರೂ ತೊಂದರೆ ಆದ ಪಕ್ಷದಲ್ಲಿ ಸಾರ್ವಜನಿಕ ಶೌಚಾಲಯ ಮುಂದೆ ಸಾಕಷ್ಟು ಬಯಲು ಜಾಗವಿದ್ದು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸಮುದಾಯ ಭವನ ನಿರ್ಮಾಣಕ್ಕೆ ಮುಂದಾಗಬೇಕೆಂದು ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ಸಂಘಟನೆ ಜಿಲ್ಲಾ ಸಂಘಟನಾ ಸಂಚಾಲಕ ಪರಶುರಾಮ, ನಗರ ಸಂಚಾಲಕ ಎಸ್ ಸುಭಾಷ ಸೇರಿದಂತೆ ಅನೇಕರಿದ್ದರು. ಸಿರವಾರ ತಾಲೂಕಿನ ಮಾಚನೂರು ನ್ಯಾಯಬೆಲೆ ಅಂಗಡಿ ಮಾಲೀಕ ಆಂಜನೇಯ ಇವರ ಲೈಸೆನ್ಸ್ ರದ್ದುಗೊಳಿಸಬೇಕು. ಆಹಾರ ನಿರೀಕ್ಷಕ ದೇವರಾಜ ಗೌಡ ಇವರನ್ನು ಸೇವೆಯಿಂದ ಅಮಾನತುಗೊಳಿಸುವಂತೆ ಒತ್ತಾಯಿಸಿ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿಯಿಂದ ಡಿಸಿ ಕಚೇರಿ ಮುಂದೆ ಧರಣಿ ನಡೆಸಿದರು. ಆಂಜನೇಯ ಇವರು ಕಳೆದ 10 ತಿಂಗಳಿಂದ ಮಾಚನೂರು ನ್ಯಾಯಬೆಲೆ ಅಂಗಡಿ ಜವಾಬ್ದಾರಿ ವಹಿಸಿಕೊಂಡಿದ್ದು ಪಡಿತರದಾರರಿಗೆ ಸರಿಯಾಗಿ ಪಡಿತರ ವಿತರಣೆ ಮಾಡುತ್ತಿಲ್ಲ. ಪ್ರತಿಯೊಬ್ಬ ಕಾರ್ಡ್ದಾರರಲ್ಲಿ 10 ರೂಪಾಯಿಯಿಂದ 20 ರೂಪಾಯಿ ವಸೂಲಿ ಮಾಡಿಕೊಂಡು ತಿಂಗಳ ಕೊನೆಯ ದಿನಗಳಲ್ಲಿ 2 ದಿನ ಪಡಿತರ ವಿತರಣೆ ಮಾಡುತ್ತಿದ್ದಾರೆ. 500ರಿಂದ 850 ಪಡಿತರ ಕಾರ್ಡ್ಗಳು ಇದ್ದು ಮಾಚನೂರು, ಬೊಮ್ಮನಾಳ, ಬೇವನೂರು, ತುಪ್ಪದೂರು 4 ಗ್ರಾಮಗಳಿಗೆ ಪ್ರತಿ ತಿಂಗಳಲ್ಲಿ ಸುಮಾರು 30ರಿಂದ 40 ಜನರಿಗೆ ಪಡಿತರ ಹಂಚದೆ ಪಡಿತರದಾರರಿಗೆ ಮೋಸ ಮಾಡಲಾಗುತ್ತಿದೆ ಎಂದು ಆಪಾದಿಸಿದರು. ಆಂಜನೇಯ ಅವರ ಅಂಗಡಿ ಲೈಸೆನ್ಸ್ ರದ್ದಿಗೆ ಹಲವು ಬಾರಿ ದೂರು ನೀಡಿದ್ರೂ ಕ್ರಮಕ್ಕೆ ಮುಂದಾಗಿಲ್ಲ. ಆಂಜನೇಯ ಅವ್ಯವಹಾರಕ್ಕೆ ಆಹಾರ ಇಲಾಖೆ ನಿರೀಕ್ಷಕ ದೇವರಾಜ ಗೌಡ ಸಾಥ್ ನೀಡಿದ್ದು ಕೂಡಲೇ ಇವರನ್ನು ಸೇವೆಯಿಂದ ವಜಾಗೊಳಿಸಬೇಕೆಂದು ಒತ್ತಾಯಿಸಿದರು. ಪಡಿತರವನ್ನು ಕಾಳಸಂತೆಯಲ್ಲಿ ಮಾರಾಟ ಮಾಡುತ್ತಿದ್ದು ಈ ಕುರಿತು ತನಿಖೆ ನಡೆಸಬೇಕು. ಹಳೆಯ ಲೈಸೆನ್ಸ್ದಾರರಾದ ಮಲ್ಲನಗೌಡ ಹೊಕರಾಣೆ ಇವರು 4 ಗ್ರಾಮಗಳ ಜನರಿಗೆ ಸರಿಯಾಗಿ ಪಡಿತರ ವಿತರಣೆ ಮಾಡುತ್ತಿದ್ದರು. ಮಲ್ಲನಗೌಡ ಇವರ ಲೈಸೆನ್ಸ್ಗೆ ಮಾಚನೂರು ಗ್ರಾಮ ವಹಿಸಿಕೊಡಬೇಕೆಂದು ಒತ್ತಾಯಿಸಿದ ಮನವಿಯನ್ನು ಜಿಲ್ಲಾಧಿಕಾರಿಗಳಿಗೆ ಸಲ್ಲಿಸಲಾಯಿತು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ನ್ಯಾಯಬೆಲೆ ಅಂಗಡಿ ಲೈಸೆನ್ಸ್ ರದ್ದುಪಡಿಸಲೇಬೇಕು. ಅಂಜನೇಯನ ನ್ಯಾಯಬೆಲೆ ಅಂಗಡಿ ಲೈಸೆನ್ಸ್ ರದ್ದುಪಡಿಸಲೇಬೇಕು. ಡಾಕ್ಟರ್ ದೇವರಾಜನ ಅಮಾನತುಗೊಳಿಸಲೇಬೇಕು. ಧರಣಿಯಲ್ಲಿ ಜಿಲ್ಲಾ ಸಂಘಟನಾ ಸಂಚಾಲಕ ಎಂಬಿ ಮಾರೆಪ್ಪ, ಹೋಬಳಿ ಸಂಚಾಲಕ ಬಾಲಪ್ಪ, ಟಿಎಸ್ ಮಾರೆಪ್ಪ ತುಪ್ಪದೂರು, ಕೆ ನಾಗರಾಜ ಬೊಮ್ಮನಾಳ, ಪರಮೇಶ ಮಾಚನೂರು, ಚನ್ನಬಸವ ಮಾಚನೂರು, ಬಸವರಾಜ, ವಿಜಯ ಸೇರಿದಂತೆ ಗ್ರಾಮಸ್ಥರು ಭಾಗವಹಿಸಿದರು.
ನಾಡಪ್ರಭು ಕೆಂಪೇಗೌಡ ಜಯಂತಿ ಹಾಗೂ ಡಾಕ್ಟರ್ ಫಾಗು ಹಳಕಟ್ಟಿ ಜನ್ಮದಿನದ ನಿಮಿತ್ತ ವಚನ ಸಾಹಿತ್ಯ ಸಂರಕ್ಷಣಾ ದಿನಾಚರಣೆಯನ್ನು ಅರ್ಥಪೂರ್ಣವಾಗಿ ಆಚರಿಸಲು ಅಗತ್ಯ ಕ್ರಮ ಕೈಗೊಳ್ಳುವಂತೆ ಅಪರ ಜಿಲ್ಲಾಧಿಕಾರಿಗಳಾದ ಡಾಕ್ಟರ್ ಕೆಆರ್ ದುರ್ಗೇಶ್ ಅವರು ಸಂಬಂಧಿಸಿದ ಅಧಿಕಾರಿಗಳಿಗೆ ಸೂಚಿಸಿದರು. ನಗರದ ಜಿಲ್ಲಾಧಿಕಾರಿಗಳ ಕಚೇರಿಯ ಸಭಾಂಗಣದಲ್ಲಿ ಶ್ರೀ ಕೆಂಪೇಗೌಡ ಹಾಗೂ ಡಾಕ್ಟರ್ ಫಾಗು ಹಳಕಟ್ಟಿ ಜನ್ಮದಿನದ ನಿಮಿತ್ತ ವಚನ ಸಾಹಿತ್ಯ ಸಂರಕ್ಷಣಾ ದಿನಾಚರಣೆ ಪೂರ್ವಭಾವಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ನಾಡಪ್ರಭು ಕೆಂಪೇಗೌಡ ಜಯಂತಿಯನ್ನು ಜೂನ್ 27ರಂದು ಹಾಗೂ ಡಾಕ್ಟರ್ ಫಾಗು ಹಳಕಟ್ಟಿ ಅವರ ಜನ್ಮದಿನವಾದ ಜುಲೈ 2ರಂದು ವಚನ ಸಾಹಿತ್ಯ ಸಂರಕ್ಷಣಾ ದಿನಾಚರಣೆ ಎಂದು ಆಚರಿಸಲಾಗುತ್ತಿದ್ದು, ವೇದಿಕೆ ಕಾರ್ಯಕ್ರಮಕ್ಕೆ ಶಿಷ್ಟಾಚಾರದಂತೆ ಜನಪ್ರತಿನಿಧಿಗಳು ಹಾಗೂ ಗಣ್ಯಮಾನ್ಯರನ್ನು ಆಮಂತ್ರಣ ಪತ್ರಿಕೆಗಳನ್ನು ನೀಡಿ ಆಹ್ವಾನಿಸಲಾಗುವುದು. ನುರಿತ ಉಪನ್ಯಾಸಕರಿಂದ ಉಪನ್ಯಾಸ ಮತ್ತು ಸಂಗೀತ ಕಲಾ ತಂಡಗಳಿಂದ ಸಂಗೀತ ಗಾಯನ ಕಾರ್ಯಕ್ರಮ ಹಾಗೂ ಶಾಲಾ ಮತ್ತು ಕಾಲೇಜು ವಿದ್ಯಾರ್ಥಿಗಳಿಗೆ ಪ್ರಬಂಧ, ರಂಗೋಲಿ, ಚರ್ಚಾ ಸ್ಪರ್ಧೆಗಳನ್ನು ಏರ್ಪಡಿಸಲು ಅಗತ್ಯ ಕ್ರಮ ವಹಿಸುವಂತೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದರು. ಕೆಂಪೇಗೌಡರ ಜಯಂತಿಯ ವೇದಿಕೆ ಕಾರ್ಯಕ್ರಮದಲ್ಲಿ ಉಪನ್ಯಾಸಕಿ ಪ್ರೇಮಲತಾ ಹಾಗೂ ಡಾಕ್ಟರ್ ಫಾಗು ಹಳಕಟ್ಟಿ ಅವರ ಜನ್ಮದಿನವಾದ ಜುಲೈ 2ರಂದು ವಚನ ಸಾಹಿತ್ಯ ಸಂರಕ್ಷಣಾ ದಿನಾಚರಣೆಯ ವೇದಿಕೆ ಕಾರ್ಯಕ್ರಮದಲ್ಲಿ ಸಾಹಿತಿ ವೀರ ಹನುಮಾನ್ ಅವರು ಉಪನ್ಯಾಸ ನೀಡಲಿದ್ದು, ಅದಕ್ಕಾಗಿ ಅಗತ್ಯ ಕ್ರಮ ವಹಿಸುವಂತೆ ಸಂಬಂಧಿಸಿದ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದರು. ಕೆಂಪೇಗೌಡ ಅವರ ಜಯಂತಿಯನ್ನು ಆಚರಣೆ ಮಾಡುತ್ತಿದೆ. ಈಗಾಗಲೇ ಪೂರ್ವ ಸಿದ್ಧತೆಯಾಗಿ ಇಲ್ಲಿ ಕೆಂಪೇಗೌಡರು ಜಾತಿ ಜನಾಂಗದವರು ಇಲ್ಲಿ ಲೆಕ್ಕ ಹಾಕಂಗಿಲ್ಲ. ಅದಕ್ಕೋಸ್ಕರ ಎಲ್ಲ ಸಂಬಂಧಪಟ್ಟ ನಮ್ಮ ಕನ್ನಡ ಸಾಹಿತಿಗಳು, ಸಂಬಂಧಪಟ್ಟ ಇತಿಹಾಸಕ್ಕೆ ಸಂಬಂಧಪಟ್ಟ ತಜ್ಞರು ಮತ್ತು ಸಂಘ ಸಂಸ್ಥೆಗಳು ಇವರೆಲ್ಲ ಸೇರಿಕೊಂಡು ಒಂದು ಉತ್ತಮವಾಗಿ ನಾವು ಕೆಂಪೇಗೌಡರ ಜಯಂತಿಯನ್ನು ಆಚರಣೆ ಮಾಡೋಣ ಅಂತೇಳಿ ಇವತ್ತಿನೆಲ್ಲ ಕರೆಸಿದ್ದೀನಿ. ಅದಕ್ಕೆ ಸಮಾಜ ಬಾಂಧವರಿದ್ದರೆ ಅವ್ರು ಏನು ಮಾಡ್ತಿದ್ರು, ಎಲ್ಲರೂ ಕೂಡ ಬರ್ತಿದ್ರು, ಭಾಳ ಜನ ಬರ್ತಾಯಿದ್ರು, ಮಾಡೋಣ ಸಲ. ಹಾಗಾಗಿ ಸಮಾಜ ಅಂತ ವಿಚಾರ ಮಾಡೋದು ಬೇಡ. ಈಗ ಏನು ಅವ್ರು ಇಲ್ಲಿ ಇರದೇ ಇರಲಿ, ನಾವು ನಮ್ಮ ಹಂತದಲ್ಲಿ ಒಂದು ಉತ್ತಮವಾಗಿ ನಾವೆಲ್ಲ ಸೇರಿಕೊಂಡು ಮಾಡೋಣ, ಕೆಂಪೇಗೌಡ ಜಯಂತಿ ಆಚರಣೆ ಮಾಡೋಣ. ಪ್ರತಿ ಸಲ ಏನಾಗ್ತಿತ್ತು ಅಂದರೆ ಓನ್ಲಿ ಫಾರ್ ಊಟ ಔಪಚಾರಿಕ ಮಾಡೋದು ಬರೋದಾಗ್ತಿತ್ತು. ಅದು ಮಾಡೋದು ಸ್ವಲ್ಪ ನೀವು ನಿಮ್ಮ ಇದ್ರ ಮುಖಾಂತರ ಸಾಹಿತಿ ಮುಖಾಂತರ ಬೇರೆ ಬೇರೆ ಇದು ಪ್ರಚಾರ ಜಾಸ್ತಿ ಮಾಡಬೇಕು. ಕೆಂಪೇಗೌಡ ಜಯಂತಿಗೆ ಅಂತ ಸ್ವಲ್ಪ ಪ್ರಚಾರ ಜಾಸ್ತಿ ಮಾಡಿ ಎಲ್ಲ ಸಂಘ ಸಂಸ್ಥೆಗಳು ಒಳಗೊಳ್ಳಿ, ಆಮೇಲೆ ಸಾಹಿತ್ಯಾಸಕ್ತರು, ಹಿರಿಯ ತಜ್ಞರು, ಆಮೇಲೆ ಕೆಲವು ಸಂಘ ಸಂಘಟನೆಗಳು ಎಲ್ಲರೂ. ಈ ವೇಳೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಾಯಕ ನಿರ್ದೇಶಕಿಯಾದ ಮಂಗಳ ನಾಯಕ್ ಅವರು ಮಾತನಾಡಿ, ಎಲ್ಲ ಸಮುದಾಯ ಬಾಂಧವರು, ವಚನ ಸಾಹಿತ್ಯ ಪ್ರಿಯರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಸಮಾಜಕ್ಕೆ ಕೊಡುಗೆ ನೀಡಿದ ಮಹನೀಯರ ಜನ್ಮದಿನಾಚರಣೆಯನ್ನು ಅರ್ಥಪೂರ್ಣವಾಗಿ ಆಚರಿಸುವ ಮೂಲಕ ಯಶಸ್ವಿಗೊಳಿಸಬೇಕೆಂದು ಹೇಳಿದರು. ಇದೇ ರಾಯಚೂರು ನಗರಸಭೆಯ ಸಮುದಾಯ ಸಂಘಟನಾಧಿಕಾರಿ ಕೃಷ್ಣ, ಜಿಲ್ಲಾ ಶಾಲಾ ಶಿಕ್ಷಣ ಇಲಾಖೆಯ ದೈಹಿಕ ಶಿಕ್ಷಣ ಪರಿವೀಕ್ಷಕರಾದ ಪರಶುರಾಮ, ಪದವಿ ಪೂರ್ವ ಶಿಕ್ಷಣ ಇಲಾಖೆ ಅಧಿಕಾರಿ ರೆಡ್ಡಿ ಪ್ರೇಮಲತಾ, ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ವೆಂಕಟೇಶ, ಸಾಹಿತಿಗಳಾದ ವೀರ ಹನುಮಾರ, ಆಂಜನೇಯ, ರೇಖಾ ಬಡಿಗೇರ, ಸ್ಮೃತಿ ಸಾಹಿತ್ಯ ಸಂಸ್ಥೆಯ ಅಧ್ಯಕ್ಷ ಮುರಳೀಧರ ಕುಲಕರ್ಣಿ, ಹಿರಿಯ ಚಿತ್ರ ಕಲಾವಿದರಾದ ಸೇರಿದಂತೆ ಅನೇಕರು ಸಭೆಯಲ್ಲಿ ಇದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ತಾಲೂಕು ಕೆಡಿಪಿ ಸಭೆ, ಬಿತ್ತನೆ ಬೀಜ ಗೊಬ್ಬರ ಕೊರತೆಯಾಗದಂತೆ ನಿಗಾ ವಹಿಸಿ ದದ್ದಲ್ ಬಸನಗೌಡ. ವಿದ್ಯಾರ್ಥಿನಿ ಅನುರಾಧ ಸಾವಿಗೆ ಕಾರಣವಾದ ಆರೋಪಿಗೆ ಕಠಿಣ ಶಿಕ್ಷೆ ವಿಧಿಸಲು ರತ್ನಮ್ಮ ಆಗ್ರಹ. ಜೂನ್ 27ರಂದು ಸಿಜಿಕೆ ಬೀದಿ ರಂಗ ದಿನ, ರಂಗ ಪುರಸ್ಕಾರ ರಂಗಸ್ವಾಮಿ. ಕುರುಡಿಯಲ್ಲಿ ಸರ್ಕಾರಿ ಭೂಮಿ ಸಾಗುವಳಿದಾರರಿಗೆ ರಕ್ಷಣೆ ನೀಡಲು ಆಗ್ರಹಿಸಿ ಮನವಿ. ನೇತಾಜಿ ನಗರ ಶೌಚಾಲಯ ತೆರವಿಗೆ ಆಗ್ರಹಿಸಿ ಡಿಎಸ್ಎಸ್ ದೂರು. ಮಾಚನೂರು ನ್ಯಾಯಬೆಲೆ ಅಂಗಡಿ ರದ್ದಿಗೆ ಆಗ್ರಹಿಸಿ ಡಿಎಸ್ಎಸ್ ಧರಣಿ. ಜಯಂತಿಗಳನ್ನು ಅರ್ಥಪೂರ್ಣ ಆಚರಣೆಗೆ ಸಿದ್ಧತೆ ಕೈಗೊಳ್ಳಲು ಎಡಿಸಿ ಡಾಕ್ಟರ್ ದುರ್ಗೇಶ್ ಸೂಚನೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.